ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 9ನೇ ಮ್ಯಾಚ್ ಡ್ರಾ ಆಗಿದೆ ಕೂಡ. ಡ್ರಾ ಆದ ನಂತರ ಪಾಕಿಸ್ತಾನದ ಕ್ಯಾಪ್ಟನ್ ರಿಜ್ವಾನ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾವು ಚಾಂಪಿಯನ್ ಟ್ರೋಫಿಯ ಪಾಯಿಂಟ್ಸ್ ಟೇಬಲ್ ನೋಡ್ಕೊ ಬರೋದಾದ್ರೆ ಗ್ರೂಪ್ ಎ ನಲ್ಲಿ ಟಾಪ್ ನಲ್ಲಿ ಇರುವುದು ನ್ಯೂಜಿಲೆಂಡ್. ಆಡಿದಂತ 2 ಮ್ಯಾಚ್ ಗಳಲ್ಲಿ 2 ಮ್ಯಾಚ್ ಕೂಡ ಡಾಮಿನೇಟ್ ಮಾಡಿದೆ. ನೆಟ್ ರನ್ ರೇಟ್ ನೋಡ್ಕೊ ಬರೋದಾದ್ರೆ +0.863 ಇದೆ. ಆಲ್ಸೋ 4 ಪಾಯಿಂಟ್ ಕೂಡ ನ್ಯೂಜಿಲೆಂಡ್ ಮಾಡಿದೆ. ಇನ್ನು ಗ್ರೂಪ್ ಎ ನಲ್ಲಿ ಟಾಪ್ 2 ನಲ್ಲಿ ಇರುವುದು ಇಂಡಿಯಾ. ಆಡಿದಂತ 2 ಮ್ಯಾಚ್ ಗಳಲ್ಲಿ 2 ಮ್ಯಾಚ್ ಕೂಡ ಡಾಮಿನೇಟ್ ಮಾಡಿದೆ. ನೆಟ್ ರನ್ ರೇಟ್ ನೋಡ್ಕೊ ಬರೋದಾದ್ರೆ +0.647 ಇದೆ. ಇಂಡಿಯಾಗೆ ಕೂಡ 4 ಪಾಯಿಂಟ್ ಬಂದಿದೆ. ಟಾಪ್ 3 ನಲ್ಲಿ ಇರೋದು ಬಾಂಗ್ಲಾದೇಶ. ಆಡಿದಂತ 3 ಮ್ಯಾಚ್ ಗಳಲ್ಲಿ ಒಂದು ಕೂಡ ಗೆದ್ದಿಲ್ಲ. ನೆಟ್ ರನ್ ರೇಟ್ ನೋಡ್ಕೊ ಬರೋದಾದ್ರೆ -0.443 ಇದೆ. ಆಲ್ಸೋ 1 ಪಾಯಿಂಟ್ ಕೂಡ ಬಾಂಗ್ಲಾದೇಶಕ್ಕೆ ಬಂದಿದೆ ಇವತ್ತು ಡ್ರಾ ಆದ ನಂತರ ಮ್ಯಾಚ್. ಗ್ರೂಪ್ ಎ ನಲ್ಲಿ ಲಾಸ್ಟ್ ಅಲ್ಲಿ ಇರುವುದು ಪಾಕಿಸ್ತಾನ. ಇನ್ನು ಗ್ರೂಪ್ ಬಿ ನಲ್ಲಿ ಟಾಪ್ ನಲ್ಲಿ ಇರುವುದು ಸೌತ್ ಆಫ್ರಿಕಾ. ಆಡಿದಂತೆ 2 ಮ್ಯಾಚ್ ಗಳಲ್ಲಿ 1 ಮ್ಯಾಚ್ ಡಾಮಿನೇಟ್ ಮಾಡಿದೆ. ಸೌತ್ ಆಫ್ರಿಕಾದ ನೆಟ್ ರನ್ ರೇಟ್ ನೋಡ್ಕೊ ಬರೋದಾದ್ರೆ +0.140 ಇದೆ. 3 ಪಾಯಿಂಟ್ ಸೌತ್ ಆಫ್ರಿಕಾಗೆ ಬಂದಿದೆ. ಇನ್ನು ಗ್ರೂಪ್ ಬಿ ನಲ್ಲಿ ಟಾಪ್ 2 ನಲ್ಲಿ ಇರುವುದು ಆಸ್ಟ್ರೇಲಿಯಾ. ಆಡಿದಂತೆ 2 ಮ್ಯಾಚ್ ಗಳಲ್ಲಿ 1 ಮ್ಯಾಚ್ ಡಾಮಿನೇಟ್ ಮಾಡಿದೆ. ನೆಟ್ ರನ್ ರೇಟ್ ನೋಡ್ಕೊ ಬರೋದಾದ್ರೆ ಆಸ್ಟ್ರೇಲಿಯಾದು +0.475 ಇದೆ. ಆಲ್ಸೋ 3 ಪಾಯಿಂಟ್ ಕೂಡ ಆಸ್ಟ್ರೇಲಿಯಾಗೆ ಬಂದಿದೆ. ಇನ್ನು ಗ್ರೂಪ್ ಬಿ ನಲ್ಲಿ ಟಾಪ್ 3 ನಲ್ಲಿ ಇರೋದು ಅಫ್ಘಾನಿಸ್ತಾನ. ಆಡಿದಂತೆ 2 ಮ್ಯಾಚ್ ಗಳಲ್ಲಿ 1 ಮ್ಯಾಚ್ ಡಾಮಿನೇಟ್ ಮಾಡಿದೆ. ರನ್ ರೇಟ್ ನೋಡ್ಕೊ ಬರೋದಾದ್ರೆ -0.990 ಇದೆ. ಆಲ್ಸೋ 2 ಪಾಯಿಂಟ್ ಕೂಡ ಅಫ್ಘಾನಿಸ್ತಾನ ಮಾಡಿದೆ. ಚಾಂಪಿಯನ್ ಟ್ರೋಫಿ 9ನೇ ಪಂದ್ಯದಲ್ಲಿ ಮ್ಯಾಚ್ ಡ್ರಾ ಆದ ನಂತರ ರಿಜ್ವಾನ್ ಅವರು ಹೀಗೆ ಹೇಳಿದ್ದಾರೆ ನೋಡಿ: ನಾವು ಈ ಪಂದ್ಯ ಅಬಾಂಡೆಡ್ ಆಗದಿದ್ರೆ ಬಾಂಗ್ಲಾದೇಶ ವಿರುದ್ಧ ನಾವು ಈ ಮ್ಯಾಚ್ ಗೆಲ್ತಿದ್ವಿ ಹಾಗೂ ಭಾರತ ನಮ್ಮ ಪಾಕಿಸ್ತಾನಕ್ಕೆ ಬಂದು ಚಾಂಪಿಯನ್ ಟ್ರೋಫಿ ಆಡದಿದ್ರೆ ನಾವು ಕಂಪ್ಲೀಟ್ಲಿ ಡಾಮಿನೇಟ್ ಮಾಡ್ತಿದ್ವಿ ಭಾರತನ ಅಂತ ರಿಜ್ವಾನ್ ಅವರು ಹೇಳಿದ್ದಾರೆ. ಆದರೆ ಏನ್ ಮಾಡೋದು, ಈ ಆಟದಲ್ಲಿ ಬಹಳಷ್ಟು ವಿಷಯ ಇರಬಹುದು, ಆದರೆ ಈ ಆಟದಲ್ಲಿ ನಾವು ತುಂಬಾ ಕಲ್ತಿದ್ವಿ ಅಂತ ರಿಜ್ವಾನ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.